ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಶೈಲಜಾ ಹುದ್ದಾರ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಕಲಘಟಗಿ, ಧಾರವಾಡ. ಇವತ್ತು ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಮಾನವ ಸಂಪನ್ಮೂಲ ನಿರ್ವಹಣೆಯ ಕೆಲವು ಮುಖ್ಯ ಅಂಶಗಳನ್ನು ಇಲ್ಲಿ ನೋಡೋಣ. ಲಾಸ್ಟ್ ಸೆಷನ್, ಹಿಂದಿನ ಕ್ಲಾಸ್ನಲ್ಲಿ ನಾವು ಇಂಟ್ರೊಡಕ್ಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಅದರದ್ದು ಕಾನ್ಸೆಪ್ಟ್, ಅದು ಹೇಗೆ ಬೆಳವಣಿಗೆ ಆಯಿತು, ಹೇಗೆ ಬೆಳವಣಿಗೆ ಹೊಂತು, ಅದರದ್ದು ಸ್ಕೋಪ್ ನೋಡಿದ್ವಿ, ವ್ಯಾಪ್ತಿ ನೋಡಿದ್ವಿ, ಆಮೇಲೆ ಅದರದ್ದು ಇಂಪಾರ್ಟೆನ್ಸ್ ನೋಡಿದ್ವಿ. ಆ ಮಾನವ ಸಂಪನ್ಮೂಲ ನಿರ್ವಹಣೆ ಎಲ್ಲೆಲ್ಲಿ ತನ್ನ ಪ್ರಾಮುಖ್ಯತೆಯನ್ನ ತೋರಿಸ್ಕೊಟ್ಟದ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಸೊ ಈ ಸೆಷನ್ ಅಲ್ಲಿ ನಾವು ಇನ್ನೂ ಕೆಲವು ಪ್ರಮುಖ ಇದನ್ನ ನೋಡೋಣ. ಅದರಲ್ಲಿ ಒಂದನೇದು ಆಬ್ಜೆಕ್ಟಿವ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಮಾನವ ಸಂಪನ್ಮೂಲ ನಿರ್ವಹಣೆಯ ಉದ್ದೇಶಗಳನ್ನ, ಮಾನವ ಸಂಪನ್ಮೂಲ ನಿರ್ವಹಣೆಯ ಆರ್ಗನೈಸೇಷನ್ ಸ್ಟ್ರಕ್ಚರ್, ಮಾನವ ಸಂಪನ್ಮೂಲ ನಿರ್ವಹಣೆಯ ಒಂದು ರಚನೆ, ಯಾವ್ಯಾವ ಕಂಪನಿ ಮೇರೆಗೆ ಹೇಗೆ ಅದು ರಚನೆ ಆಗಿದೆ ಅನ್ನೋದನ್ನ ನೋಡೋಣ. ಆಮೇಲೆ ಫಂಕ್ಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಮಾನವ ಸಂಪನ್ಮೂಲ ನಿರ್ವಹಣೆಯ ಕಾರ್ಯಗಳನ್ನ ನೋಡೋಣ. ಅದು ಹೋಗುವುದಕ್ಕಿಂತ ಮುಂಚೆ ನಾವು ಕೆಲವೊಂದಿಷ್ಟು ಇಲ್ಲಿ ಡಿಸ್ಕಷನ್ ಮಾಡೋಣ. ಉದ್ದೇಶಗಳೊಳಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಯಾಕೆ, ಅದರದ ಉದ್ದೇಶ ಏನು, ಕಂಪನಿಯಲ್ಲಿ ಅದು ಆ ಕಾನ್ಸೆಪ್ಟ್ ಇರೋದಕ್ಕೆ ಮುಖ್ಯ ಉದ್ದೇಶ ಏನು? ಯಾಕಂದ್ರೆ ನಾವು ಈಗ ಎವಲ್ಯೂಷನ್ ಅಲ್ಲಿ ನೋಡಿದ್ವಿ, ಲೇಬರ್ ಮ್ಯಾನೇಜ್ಮೆಂಟ್ ಫೇಲ್ಯೂರ್ ಆಯ್ತು, ಪರ್ಸನಲ್ ಮ್ಯಾನೇಜ್ಮೆಂಟ್ ಆಗಿ ಬಂತು, ಪರ್ಸನಲ್ ಮ್ಯಾನೇಜ್ಮೆಂಟ್ ದಿಂದ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತಾಗಿ ಬಂತು, ಆಮೇಲೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇಂದ ಮತ್ತೆ ಫಿಲ್ಟರ್ ಆಗಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಬಂತು. ಹಿಂಗೆ ಎವಲ್ಯೂಷನ್ ಆಗ್ಬೇಕಾದ್ರೆ ಆ ಕಾನ್ಸೆಪ್ಟ್ ಒಂದು ಉದ್ದೇಶಗಳು ಏನಿರ್ಬೇಕಂತಂದ್ರೆ ಇಫೆಕ್ಟಿವ್ ಇರಬೇಕು ಅಂತ ಹೇಳಿ. ಯಾಕದು ಕಂಪನಿ ಒಳಗ ಆ ಕಾನ್ಸೆಪ್ಟ್ ಬೆಳೀತಾ ಹೋಗ್ಬೇಕು ಅಂತ? ಯಾಕಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ನಾವು ಮ್ಯಾನೇಜ್ಮೆಂಟ್ ಆಫ್ ದಿ ಪೀಪಲ್ ಹೂ ಎವರ್ ಆರ್ ವರ್ಕಿಂಗ್ ಇನ್ ದ ಕಂಪನಿ, ಸರೌಂಡಿಂಗ್ ದ ಎಂಪ್ಲಾಯೀಸ್ ಆರ್ ಎಂಪ್ಲಾಯರ್, ದ ಲೇಬರ್, all have to be managed by the company for the smooth running of the activities and for increasing their productivity ಅಂತ. ಹಾಗೇನೆ ಇದರ ಕೆಲವೊಂದಿಷ್ಟು ಉದ್ದೇಶಗಳನ್ನ ಇಲ್ಲಿ ಚರ್ಚೆ ಮಾಡೋಣ. Mainly, there are four objectives of human resource management. First one, societal objectives, then organizational objectives, then functional objectives, ಮತ್ತು personal objectives. ಸಾಮಾಜಿಕವಾದ ಕೆಲವೊಂದಿಷ್ಟು ಉದ್ದೇಶಗಳು, ಸಂಘ ಸಂಸ್ಥೆ ಆದಂತ ಕೆಲವೊಂದು ಉದ್ದೇಶಗಳನ್ನ ಹೊಂದಿರ್ತದೆ. ಫಂಕ್ಷನಲ್ ಆಬ್ಜೆಕ್ಟಿವ್ಸ್ ತನ್ನ ದೈನಂದಿನ ಒಂದು ಉದ್ದೇಶಗಳನ್ನ ಹೊಂದಿರ್ತದೆ. ಮತ್ತು ಪರ್ಸನಲ್ ಆಬ್ಜೆಕ್ಟಿವ್ಸ್, ಪ್ರತಿ ಎಂಪ್ಲಾಯ್ ಕೆಲವೊಂದಿಷ್ಟು ಪರ್ಸನಲ್ ಆಬ್ಜೆಕ್ಟಿವ್ಸ್ ಕೂಡ ಅಲ್ಲಿ ಒಳಗೊಂಡಿರ್ತದೆ. ಸೊ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ HRM is to ensure that right person is placed on the right job only after analyzing his or her qualification, skill, knowledge, experience and aptitude. Apart from this, HR has four-fold objectives like societal objectives, organizational objectives, functional objectives and personal objectives, as we discussed earlier. Here ಮೊದಲನೇ ಮಾನವ ಸಂಪನ್ಮೂಲ ನಿರ್ವಹಣೆಯ ಮುಖ್ಯ ಉದ್ದೇಶ, ಪ್ರೈಮರಿ ಆಬ್ಜೆಕ್ಟಿವ್, ಮುಖ್ಯ ಉದ್ದೇಶ ಏನು ಅಂತಂದ್ರೆ, ವೆದರ್ ಇಟ್ ಇಸ್ ಅ ಸೋಷಿಯಲ್, ವೆದರ್ ಇಟ್ ಇಸ್ ಆರ್ಗನೈಸೇಷನಲ್, ವೆದರ್ ಇಟ್ ಇಸ್ ಅ ಫಂಕ್ಷನಲ್ ಆರ್ ಇಟ್ ಇಸ್ ಅ ಪರ್ಸನಲ್, ಬಟ್ ಮೇನ್ ಅದರದ್ದು ಉದ್ದೇಶ ಏನು ಅಂತಂದ್ರೆ, ಸರಿಯಾದ ವ್ಯಕ್ತಿ ಸರಿಯಾದ ಸ್ಥಳಕ್ಕೆ ಅವನ ಒಂದು ನೈಪುಣ್ಯತೆ, ಅವನ ಒಂದು ಕ್ವಾಲಿಫಿಕೇಶನ್, ಅವನ ಒಂದು ಎಕ್ಸ್ಪೀರಿಯನ್ಸ್, ಅವನ ಒಂದು ಆಪ್ಟಿಟ್ಯೂಡ್ನೆಸ್ ನೋಡಿಕೊಂಡು ಅವನು ಸರಿಯಾದ ವ್ಯಕ್ತಿ ಸರಿಯಾದ ಒಂದು ಸ್ಥಳಕ್ಕೆ ನೇಮಕ ಮಾಡುವುದನ್ನೇ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅದ್ದು ಮಾನವ ಸಂಪನ್ಮೂಲ ನಿರ್ವಹಣೆಯ ಉದ್ದೇಶವಾಗಿರ್ತದೆ. ಸೊ ಹಾಗೇನೆ ಸೋಷಿಯಲ್ ಆಬ್ಜೆಕ್ಟಿವ್ಸ್ಗೆ ಬಂದ್ರೆ, human resource management is ethically and also socially responsible to the changing and challenging needs of the society while minimizing the negative impact of demand on the society upon the organization.
ಸೊ ಎಥಿಕಲಿ ಅಂಡ್ ಆಲ್ಸೋ ಸೋಷಿಯಲ್ ರೆಸ್ಪಾನ್ಸಿಬಲ್. ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಲ್ಲಿ ಏನ್ ಬರ್ತದೆ ಅಂತಂದ್ರೆ, ನಾವು ಆಲ್ರೆಡಿ ನೋಡ್ದಂಗೆ ಇಂಪಾರ್ಟೆನ್ಸ್ ನೋಡ್ದಂಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸೋಷಿಯಲ್ ಬ್ಯಾಲೆನ್ಸಿಂಗ್ ಮಾಡ್ತದೆ. ಅದೇ ತೆರನಾಗಿ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಗಳನ್ನ ಏನ್ ಹೊಂದಿದೆ ಅಂತಂದ್ರೆ, ಎಥಿಕಲ್ ಅಂಡ್ ಆಲ್ಸೋ ಸೋಷಿಯಲ್ ರೆಸ್ಪಾನ್ಸಿಬಲ್. ಎಥಿಕಲ್ ಆಗಿ ಅದು ವ್ಯಕ್ತಿಯಲ್ಲಿ, ಸೊಸೈಟಿಯಲ್ಲಿ ಹೇಗಿರ್ಬೇಕು, ಹೇಗೆ ತನ್ನನ್ನು ತಾನು ಮತ್ತು ತನ್ನ ಒಡನಾಟದಲ್ಲಿರುವಂತಹ ಕೊಲೀಗ್ಸ್ ಗಳನ್ನ ಹೇಗೆ ಅವನು ಅವ್ರ ಜೋಡಿ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಎಥಿಕಲ್ ಅಂದ್ರೆ ಪ್ರೊಫೆಷನಲಿ ಎಥಿಕಲ್ ಆಗಿರ್ಬೇಕು, ಮತ್ತೆ ತನ್ನ ವೈಯಕ್ತಿಕವಾಗಿ ಅವನು ಹಿ ಹ್ಯಾಸ್ ಟು ಬಿ ಎಥಿಕಲ್ ಟುವರ್ಡ್ಸ್ ದಿ ಸೊಸೈಟಿ. ಹಂಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಉದ್ದೇಶಗಳನ್ನ ಹೊಂದಿರ್ತದೆ. ಟು ದಿ ಚೇಂಜಿಂಗ್ ಅಂಡ್ ಚಾಲೆಂಜಿಂಗ್ ನೀಡ್ಸ್ ಆಫ್ ದಿ ಸೊಸೈಟಿ. ಈಗ ಸೊಸೈಟಿ ಚೇಂಜ್ ಆಗ್ತಾ ಇದೆ, ಚಾಲೆಂಜಿಂಗ್ ಬರ್ತಾ ಇದೆ ಸೊಸೈಟಿಗಳಲ್ಲಿ. ನಾವು ಮೊದ್ಲು ಜಾಯಿಂಟ್ ಫ್ಯಾಮಿಲೀಸ್ ನೋಡ್ತಿದ್ವಿ, ಆಮೇಲೆ ಸೊಸೈಟಿಯಲ್ಲಿ ಏನೋ ಅಷ್ಟು ಏನು ಹಿಂದಿನ ಕಾಲದೊಳಗ ಅಷ್ಟು ಚಾಲೆಂಜಿಂಗ್ ಇರ್ಲಿಲ್ಲ. ಬಟ್ ಈಗ ಬರ್ತಾ ಬರ್ತಾ ಏನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಡೆವಲಪ್ ಆಗೋದ್ರಿಂದ, ಏನು ಎಲ್ಲಾನು ಕಂಪ್ಯೂಟರೈಸ್ಡ್ ಆಗೋದ್ರಿಂದ ಸೊಸೈಟಿ ಈಸ್ ನೀಡಿಂಗ್ ಮೋರ್ ಫ್ರಮ್ ದಿ ಹ್ಯೂಮನ್ ರಿಸೋರ್ಸ್. ಸೊ ಅದಕ್ಕೆ ನಾವು ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅಂದ್ರೆ ಏನು ಋಣಾತ್ಮಕವಾದಂತಹ ಒಂದು ಪ್ರಭಾವ ಕಡಿಮೆ ಮಾಡೋದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೋಷಿಯಲ್ ಬ್ಯಾಲೆನ್ಸಿಂಗ್ ಅಲ್ಲಿ ಮಾಡ್ಬೇಕಾಗ್ತದೆ. ಸೊ ಅದಕ್ಕೆ ಸೋಷಿಯಲ್ ಬ್ಯಾಲೆನ್ಸಿಂಗ್ ಮಾಡ್ಲಿಕ್ಕೆ ಯಾವ ವ್ಯಕ್ತಿ ಯಾವ ಪ್ಲೇಸಿಗೆ ಅವನ ಒಂದು ಚಾಣಾಕ್ಷತನದ ಮೇಲೆ, ಅವನ ಒಂದು ಕ್ವಾಲಿಫಿಕೇಶನ್ ತಕ್ಕಂಗೆ ಅವನ ಪ್ಲೇಸಿಗೆ ಅಲ್ಲಿ ಅವನ ನೇಮಕ ಮಾಡೋದು, ಅದು ಸೋಷಿಯಲ್ ಆಬ್ಜೆಕ್ಟಿವ್ಸ್ ಇರ್ತದೆ. ದೆನ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್. HRM decisions must aim at promoting organizational effectiveness because HRM is not an end in itself, but it is only a means to assist the organization in smooth functioning. HRM ಅದು ಉದ್ದೇಶ ಏನದು ಅಂತಂದ್ರೆ, ಆರ್ಗನೈಸೇಷನ್ ಸ್ಮೂತ್ ಆಗಿ ರನ್ ಆಗ್ಲಿಕ್ಕೆ, ಇದ್ರದ್ದು ಡೇ ಟು ಡೇ ಆಕ್ಟಿವಿಟೀಸ್ ಏನು ಆರ್ಗನೈಸೇಷನ್ ಒಳಗ ಅದು ಒಳ್ಳೆ ತರನಾಗಿ ನಡೆದುಕೊಂಡು ಹೋಗ್ಲಿಕ್ಕೆ, ಸ್ಮೂತ್ ಫಂಕ್ಷನಿಂಗ್ ಆಗೋಗೋಸ್ಕರ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಆರ್ಗನೈಸೇಷನ್ ಅಲ್ಲಿ ಬೆಳೀತಾ ಬಂದಿದೆ ಅಂತ ಹೇಳ್ಬೇಕು. Then functional objectives. HRM is responsible to ensure that each department is functioning at expected level to meet the needs of the organization. ಫಂಕ್ಷನಲ್ ಆಬ್ಜೆಕ್ಟಿವ್ಸ್ ಅಂತಂದ್ರೆ, ಈಗ ಫಂಕ್ಷನಲ್ ಮ್ಯಾನೇಜ್ಮೆಂಟ್ಗಳು ಯಾವ್ಯಾವು ಅಂತಂದ್ರೆ, ಈಗ ನಾವು ಫೈನಾನ್ಸಿಂಗು, ಮಾರ್ಕೆಟಿಂಗು, ದೆನ್ ಸ್ಟಾಕು, ದೆನ್ ಪರ್ಸನಲ್ ಮ್ಯಾನೇಜ್ಮೆಂಟ್, ದೆನ್ ಫೈನಾನ್ಸ್ ಆಯ್ತು, ಅನದರ್ ಒನ್ ದಿಸ್ ಟೆಕ್ನಿಕಲ್ ಮ್ಯಾನೇಜ್ಮೆಂಟ್. ಇವೆಲ್ಲಾನು ಏನಂತಂದ್ರೆ ಇವಕ್ಕೆಲ್ಲ ಒಟ್ಟುಗೂಡಿಸಿ ನಾವು ಅದಕ್ಕೆ ಫಂಕ್ಷನಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇವೆಲ್ಲಾನು ಫಂಕ್ಷನ್ಸ್ಗಳು, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಆಯ್ತು, ಅದರ್ ಡಿಪಾರ್ಟ್ಮೆಂಟ್ಸ್ ಆಯ್ತು, ಎಲ್ಲಾನು ಏನು ಸ್ಮೂತ್ ರನ್ನಿಂಗ್ ಆಗ್ಲಿಕ್ಕೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತದ ಅಂತಂದ್ರೆ ಸಹಾಯ ಮಾಡ್ತದ. ಅದು ಉದ್ದೇಶ ಇಟ್ಕೊಂಡಿರ್ತದ. ಏನು ಇವೆಲ್ಲ ಫಂಕ್ಷನಲ್ ಏನ್ ಆಸ್ಪೆಕ್ಟ್ಸ್ ಅವ ಅವೆಲ್ಲಾನು ಒಳ್ಳೆ ತರನಾಗಿ ತಮ್ಮ ದೈನಂದಿನ ಚಟುವಟಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅದು ಸಹಾಯ ಮಾಡ್ತದ. Then next, personal objectives. HRM must assume key role in assisting employees in achieving their personal goals. ಅಲ್ಲಿ ಎಂಪ್ಲಾಯೀಸ್ ಯಾರು ಕೆಲಸ ಮಾಡ್ತಿರ್ತಾರ ಕಂಪ್ನಿ ಒಳಗ, ಅವರು ತಮ್ಮ ಉದ್ದೇಶಗಳನ್ನ ಆರ್ಗನೈಸೇಷನ್ ಜೊತೆಗೇನೆ ತಮ್ಮ ಉದ್ದೇಶಗಳನ್ನು ಕೂಡ ಒಳ್ಳೆ ತರನಾಗಿ ಅದನ್ನ ಫುಲ್ಫಿಲ್ ಮಾಡ್ಕೊಂಡು ಹೋಗ್ಲಿಕ್ಕೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅವರಿಗೆ ಅಲ್ಲಿ ಡೆವಲಪ್ ಆಗಿದೆ ಅಂತ ಹೇಳ್ತೇವೆ. ಅವರು ತಮ್ಮ ವೈಯಕ್ತಿಕ ಗೋಲ್ಸ್ ಗಳನ್ನ, ತಮ್ಮ ವೈಯಕ್ತಿಕ ಒಂದು ಅಚೀವ್ಮೆಂಟ್ಸ್ ಗಳನ್ನ ಮಾಡ್ತಾ ಹೋಗ್ಲಿಕ್ಕೆ ಅಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ತನ್ನ ಉದ್ದೇಶವನ್ನ ಹೊಂದಿರ್ತದೆ. ಸೊ ಇಷ್ಟೆಲ್ಲ ಏನು HRM should be able to reconcile the interest of both management and employees for the benefit of the organization. ಸೊ HRM ಅನ್ನೋದು ಇದು ಎಂಪ್ಲಾಯಿ ಮತ್ತು ಆರ್ಗನೈಸೇಷನ್ ದೇನ ಒಂದು ಫಂಕ್ಷನಿಂಗ್ ಇದೆ, ಅದು ಕೊಂಡಿ ಬೆಸ್ದಂಗೆ ಇರ್ತದೆ. ಇದು ಒಂದು ಏನು ಒಳ್ಳೆ ಒಂದು ಪಾಸಿಟಿವ್ ಬೈಂಡಿಂಗ್ ಆಗಿ HRM ಏನ್ ಮಾಡ್ತದೆ ಅಂದ್ರೆ ಕೆಲಸ ಮಾಡ್ತದೆ. ಮಾನವ ಸಂಪನ್ಮೂಲ ನಿರ್ವಹಣೆ ಏನ್ ಮಾಡ್ತದೆ ಅಂತಂದ್ರೆ, ಒಂದು ಧನಾತ್ಮಕವಾದಂತಹ ಒಂದು ಏನು ಬೈಂಡಿಂಗ್ ಅನ್ನ ಆರ್ಗನೈಸೇಷನ್ ಮತ್ತು ಎಂಪ್ಲಾಯಿ ಮಧ್ಯ ಇದು ಬೆಸೀತದೆ, ಎಂಪ್ಲಾಯರ್ ಮತ್ತು ಎಂಪ್ಲಾಯಿ ಮಧ್ಯ ಇದು ಬೆಸೀತದೆ. ಅದಕ್ಕೆ ತನ್ನದೇ ಆದ ಉದ್ದೇಶಗಳನ್ನ ಇದು ಹೊಂದಿರ್ತದೆ.
ದೆನ್ ಈಗ ನಾವು ನೆಕ್ಸ್ಟ್ ಹೋದ್ರೆ ನೆಕ್ಸ್ಟ್ ಆಸ್ಪೆಕ್ಟಿಗೆ ಹೋದ್ರೆ ಫಂಕ್ಷನ್ಸ್ ಆಫ್ HRM. ಸೊ ಮಾನವ ಸಂಪನ್ಮೂಲ ನಿರ್ವಹಣೆಯ ಕಾರ್ಯಗಳು ಯಾವುವು, ಚಟುವಟಿಕೆಗಳು ಯಾವ್ಯಾವು ಅಂತಂದ್ರೆ ಮೇನ್ಲಿ ಇಲ್ಲಿ ನಾವು ಮ್ಯಾನೇಜರಿಯಲ್ ಫಂಕ್ಷನ್ಸ್ ಮತ್ತು ಆಪರೇಟಿವ್ ಫಂಕ್ಷನ್ಸ್ ಅಂತ ಹೇಳಿ ಎರಡು ಗ್ರೂಪ್ಗಳನ್ನಾಗಿ ಮಾಡ್ತೀವಿ. ಮ್ಯಾನೇಜರಿಯಲ್ ಫಂಕ್ಷನ್ಸ್ ಅಲ್ಲಿ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಬರ್ತದೆ. ಆಪರೇಟಿವ್ ಫಂಕ್ಷನ್ಸ್ ನಲ್ಲಿ ಎಂಪ್ಲಾಯ್ಮೆಂಟ್, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಕಾಂಪನ್ಸೇಷನ್, ಇಂಟಿಗ್ರೇಷನ್ ಮತ್ತು ಮೇಂಟೆನೆನ್ಸ್ ಅಂತ ಹೇಳಿ ಆಪರೇಟಿವ್ ಫಂಕ್ಷನ್ಸ್ ಗಳನ್ನಾಗಿ ನಾವು ವಿಂಗಡಣೆ ಮಾಡ್ತೇವೆ. ಮ್ಯಾನೇಜರಿಯಲ್ ಫಂಕ್ಷನ್ಸ್ಗಳು ತಮ್ಮದೇ ಆದಂತಹ ಕಾರ್ಯವೈಖರಿಗಳಲ್ಲಿ ಕೆಲಸ ಮಾಡ್ತದೆ ಮತ್ತು ಆಪರೇಟಿವ್ ಫಂಕ್ಷನ್ಸ್ಗಳನ್ನು ಕೂಡ ತಮ್ಮ ದೈನಂದಿನ ಎಲ್ಲ ಆಕ್ಟಿವಿಟೀಸ್ಗಳನ್ನ ಸರಿಯಾಗಿ ನಡೆದುಕೊಂಡು ಹೋಗ್ತದೆ. ಇವೆರಡೂ ಫಂಕ್ಷನ್ಗಳು ಸ್ಮೂತ್ ಆಗಿ ಹೋಗ್ಲಿಕ್ಕೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನ್ ಮಾಡ್ತದಂದ್ರೆ ಈ ಕಾರ್ಯಗಳನ್ನ ಆರ್ಗನೈಸೇಷನ್ ಅಲ್ಲಿ ಮಾಡ್ತದೆ. ಸೊ ಮೊದಲನೇದಾಗಿ ನಾವು ಮ್ಯಾನೇಜರಿಯಲ್ ಫಂಕ್ಷನ್ಸ್ ಅನ್ನ ನೋಡೋಣ. ಅದರಲ್ಲಿ ಫಸ್ಟ್ ಮೊದಲನೇದು ಪ್ಲಾನಿಂಗ್. ಪ್ಲಾನಿಂಗ್ ಅಲ್ಲಿ ನಿಮ್ಗೆ ತಿಳಿದ ಹಾಗೆ ಪ್ಲಾನಿಂಗ್ ಅಂತಂದ್ರೆ ಏನು? ಸೊ ಪ್ಲಾನಿಂಗ್ ಇಲ್ಲಿ ನಾವು ನಾಳೆ ಮಾಡುವ ಕೆಲಸದ ಬಗ್ಗೆ ಇವತ್ತೇ ವಿಚಾರ ಮಾಡೋದಾತು ಅಥವಾ ಇವತ್ತೇ ಅದರ ರೂಪರೇಷೆಗಳನ್ನ ಹಾಕುವುದಾತು, ಅದಕ್ಕೆ ನಾವು ಪ್ಲಾನಿಂಗ್ ಅಂತ ಹೇಳ್ತೇವೆ. ಪ್ಲಾನಿಂಗ್ ಟುಡೇ ಅವಾಯ್ಡ್ಸ್ ಕ್ರೈಸಿಸ್ ಟುಮಾರೋ. ನಾಳೆ ಆಗುವ ಒಂದು ನಷ್ಟಗಳನ್ನ ಅಥವಾ ನಾಳೆ ಆಗುವ ಒಂದು ಹಾನಿಯನ್ನ ತಪ್ಪಿಸ್ಲಿಕ್ಕೆ ನಾವು ಇವತ್ತನೇ ಅದರ ಬಗ್ಗೆ ಪ್ಲಾನಿಂಗ್ ಯೋಜನೆಯನ್ನ ನಾವು ಹಾಕೋತೇವೆ. ನೀವು ಪರ್ಸನಲ್ ಮ್ಯಾನೇಜ್ಮೆಂಟ್ ಒಳಗೆ ನೋಡಿರಿ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಫಸ್ಟ್ ಸೆಮ್ ಅಲ್ಲಿ ಕಲ್ತಿದ್ದೀರಿ. ಪ್ಲಾನಿಂಗ್ ಅದ್ರದ್ದು ಥರೋ ಆಗಿ ನೀವು ಸ್ಟಡಿ ಮಾಡಿದಿರಿ. ಅದರ ಹಾಗೆ ಪ್ಲಾನಿಂಗ್ ನಾಳೆ ಮಾಡುವ ಕಾರ್ಯ ಚಟುವಟಿಕೆ ಬಗ್ಗೆ ಇವತ್ತೇ ಯೋಚನೆ ಮಾಡುವಂಥದ್ದು. So planning is a hard job, of course, for it involves the ability to think, to predict, to analyze and to come to decisions, to control the actions of its personnel and to cope with a complex, dynamic, fluid environment. So planning involves forecasting and research. These are interrelated. So forecasting ಮತ್ತು ರಿಸರ್ಚ್ ಏನಂತಂದ್ರೆ ಇಂಟರ್ರಿಲೇಟ್ ಆಗಿರ್ತದೆ. ಈಗ ನಾವು ಮೊದಲೇ ಹೇಳಿದ ಹಾಗೆ ಪ್ಲಾನಿಂಗ್ ಇಸ್ ಅ ಹಾರ್ಡ್ ಜಾಬ್. ಬಹಳ ಕಷ್ಟಕರವಾಗಿರ್ತದೆ, ಯಾಕಂದ್ರೆ ನಾಳಿಂದು ನಮ್ಗೆ ಗೊತ್ತಿಲ್ಲ ಏನಾಗ್ತದೆ ಅಂತ ಹೇಳಿ. ಬಟ್ ಅಂದ್ರೂ ನಾವು ಪ್ಲಾನ್ ಮಾಡ್ತೀವಿ, ಅಂದ್ರೂ ನಾವು ಹೋಪ್ಸ್ ಇಟ್ಕೋತೀವಿ. ಸೊ ಎಬಿಲಿಟಿ ಟು ಥಿಂಕ್, ಏನ್ ಆಗಬಹುದು ಅನ್ನೋದನ್ನ ನಾವು ಎಬಿಲಿಟಿ ಟು ಥಿಂಕ್ ಅಂತ ಹೇಳ್ತೇವೆ. ಟು ಪ್ರಿಡಿಕ್ಟ್, ಅದನ್ನ ನಾವು ಊಹೆ ಮಾಡ್ತೀವಿ. ಟು ಎನಲೈಸ್, ಅದನ್ನ ನಾವು ಎನಲೈಸ್ ಮಾಡ್ತೀವಿ. ಅದ್ರ ಬಗ್ಗೆ ಏನಾಗ್ತದೆ, ಹಿಂಗ್ ಮಾಡಿದ್ರೆ ಏನಾಗ್ತದೆ, ಆ ರೀತಿ ಮಾಡಿದ್ರೆ ಏನಾಗ್ತದ ಅನ್ನೋದನ್ನ ಎನಲೈಸ್ ಮಾಡಿದ ತಕ್ಷಣ ನಾವು ಡಿಸಿಷನ್ಸ್ ಗಳನ್ನ ತಗೋತೀವಿ. ಯಾವ್ದು ಸರಿ ಎನಲೈಸ್ ಮಾಡಿ ಒಂದು ಆಲ್ಟರ್ನೇಟಿವ್ ಅಲ್ಲಿ ಒಂದು ನಾವು ಡಿಸಿಷನ್ ಗಳನ್ನ ತಗೋತೀವಿ. ಟು ಕಂಟ್ರೋಲ್ ದ ಆಕ್ಷನ್ಸ್ ಆಫ್ ಇಟ್ಸ್ ಪರ್ಸನಲ್ ಅಂಡ್ ಟು ಕೋಪ್ ವಿತ್ ಅ ಕಾಂಪ್ಲೆಕ್ಸ್, ಡೈನಾಮಿಕ್ ಅಂಡ್ ಫ್ಲೂಯಿಡ್ ಎನ್ವೈರ್ಮೆಂಟ್. ಫ್ಲಡ್ ಎನ್ವೈರ್ಮೆಂಟ್ ಅಂತಂದ್ರೆ ಈಗ ಎನ್ವೈರ್ಮೆಂಟ್ ಅನ್ನೋದು ಸ್ಟಾಗ್ನೇಟ್ ಅಲ್ಲ ಸ್ಟಾಗ್ನೇಟ್ ಅಂತಂದ್ರೇನು ನಿಂತ ನೀರಲ್ಲ, ಅದು ಯಾವಾಗ್ಲೂ ಏನಂದ್ರೆ ಚೇಂಜ್ ಆಗ್ತಿರ್ತದೆ. ಪರ್ ಸೆಕೆಂಡ್ ಪರ್ ಮಿನಿಟ್ ಎನ್ವೈರ್ಮೆಂಟ್ ಚೇಂಜ್ ಆಗ್ತಿರ್ತದೆ ನಮ್ ಸರೌಂಡಿಂಗ್ ಇದ್ದು. ಸೊ ಅದಕ್ಕೆ ಹೊಂದ್ಕೊಳ್ಳೋ ಹಂಗೆ ನಾವೇನ್ ಮಾಡ್ಬೇಕಂತಂದ್ರೆ ಪ್ಲಾನಿಂಗ್ ಮಾಡ್ಬೇಕು. ಸೊ ಪ್ಲಾನಿಂಗ್ ಅಲ್ಲಿ ನಮ್ಗೆ ಫೋರ್ಕಾಸ್ಟಿಂಗ್ ಮತ್ತೆ ರಿಸರ್ಚ್ ಇವು ಎರಡು ಇಂಟರ್ ರಿಲೇಟೆಡ್ ಇರ್ತಾವ. ರಿಸರ್ಚ್ ಅಂದ್ರೆ ಮುಂದಿನ ಏನ್ ಆಗ್ತದ ಅನ್ನೋದನ್ನ ನಾವು ರಿಸರ್ಚ್ ಮಾಡ್ತೀವಿ. ಆಮೇಲೆ ಫೋರ್ಕಾಸ್ಟಿಂಗ್ ಮುಂದೆ ಆಗೋದು ಏನು ಅನ್ನೋದನ್ನ ನಾವು ಫೋರ್ಕಾಸ್ಟಿಂಗ್ ಅಂತ ಹೇಳಿ ಹೇಳ್ತೇವೆ. ಎರಡನ್ನೂ ಏನಂತಂದ್ರೆ ಇಂಟರ್ ರಿಲೇಟೆಡ್ ಅಂತ ಹೇಳಿ ಹೇಳ್ತೇವೆ. ಸೊ ಪ್ಲಾನಿಂಗ್ ಇಸ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ, ವೆನ್, ವೇರ್, ಹೌ, ಹೂ ಅಂಡ್ how the result are to be evaluated. So planning ಅಂದ್ರೆ ಇಲ್ಲಿ ಡಿಸೈಡಿಂಗ್ ಇನ್ ಅಡ್ವಾನ್ಸ್, ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಇಟ್. ವಾಟ್ ಟು ಡೂ, ಏನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಎಲ್ಲಿ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಅದನ್ನ ಯಾರು ಮಾಡ್ಬೇಕು, ಅಂಡ್ ಹೌ ದ ರಿಸಲ್ಟ್ಸ್ ಆರ್ ಟು ಬಿ ಇವ್ಯಾಲ್ಯುಯೇಟೆಡ್. ಯಾರು, ಹೇಗೆ, ಎಲ್ಲಿ, ಯಾವ್ದನ್ನ ಮಾಡ್ಬೇಕು ಅನ್ನೋದು ಡಿಸೈಡ್ ಆದ್ಮೇಲೆ ಅದರ ರಿಸಲ್ಟ್ ಅನ್ನ ಇವ್ಯಾಲ್ಯುಯೇಟ್ ಮಾಡೋದಾಗ್ತದೆ. ಅದಕ್ಕೆ ನಾವು ಪ್ಲಾನಿಂಗ್ ಅಂತ ಹೇಳ್ತೀವಿ. ಸೊ ಪ್ಲಾನಿಂಗ್ ಪ್ರೊಸೆಸ್, ಯೋಜನೆ ಮತ್ತೇನ್ ಇನ್ಕ್ಲೂಡ್ ಆಗಿರ್ತದೆ ಅಂದ್ರೆ ಡಿಟರ್ಮಿನೇಷನ್ ಆಫ್ ಆಬ್ಜೆಕ್ಟಿವ್ಸ್, ಉದ್ದೇಶಗಳನ್ನ ನಿರ್ಧರಿಸುವುದು ಕೂಡ ಪ್ಲಾನಿಂಗ್ ಆಗಿರ್ತದೆ.
ಫೋರ್ಕಾಸ್ಟಿಂಗ್ ಅಂದ್ರೆ ಫೋರ್ಕಾಸ್ಟಿಂಗ್ ಅಂತಂದ್ರೇನು ಅಸಂಪ್ಷನ್ಸ್. ಫೋರ್ಕಾಸ್ಟಿಂಗ್ ಅಂತಂದ್ರೆ ಮುಂದೆ ಆಗುವುದನ್ನ ಊಹೆ ಮಾಡೋದು, ಅದಕ್ಕೆ ನಾವು ಫೋರ್ಕಾಸ್ಟಿಂಗ್ ಅಂತ ಹೇಳ್ತೀವಿ. ಆಮೇಲೆ ಸರ್ಚ್ ಆಫ್ ಆಲ್ಟರ್ನೇಟಿವ್ಸ್, ನಾವು ಏನು ಆಲ್ಟರ್ನೇಟಿವ್ಸ್ ಬೇರೆ ಬೇರೆ ಒಂದು ಅಂಶಗಳನ್ನ ನಾವು ಹುಡುಕೋದು, ಆಲ್ಟರ್ನೇಟಿವ್ಸ್ ಅನ್ನ, ಸರ್ಚ್ ಆಫ್ ಆಲ್ಟರ್ನೇಟಿವ್ಸ್, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಹುಡುಕೋದು. ದೆನ್ ಇವ್ಯಾಲ್ಯೂಯೇಷನ್ ಆಫ್ ಆಲ್ಟರ್ನೇಟಿವ್ಸ್, ಆ ಆಲ್ಟರ್ನೇಟಿವ್ಸ್ ನ ಇವ್ಯಾಲ್ಯೂಯೇಟ್ ಮಾಡೋದು. ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಯಾವ್ದು ರಿಟರ್ನ್ಸ್ ಜಾಸ್ತಿ ಕೊಡ್ತದ ಮತ್ತು ಅರ್ಲಿ ಕೊಡ್ತದ, ಅದನ್ನ ನಾವು ಏನ್ ಮಾಡ್ತೀವಿ, ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಹಂಗೇನೆ ಕೂಡ ಪ್ಲಾನಿಂಗ್ ಅಲ್ಲಿನೂ ಏನ್ ಮಾಡ್ತೀವಿ, ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ದೆನ್ ಸೆಲೆಕ್ಷನ್ ಆಫ್ ಪ್ಲಾನ್ಸ್, ಯಾವ ಪ್ಲಾನ್ ಸೂಟೇಬಲ್ ಆಗ್ತದ ಅದನ್ನ ನಾವು ಸೆಲೆಕ್ಷನ್ ಮಾಡ್ತೀವಿ. ನೆಕ್ಸ್ಟ್, ಆರ್ಗನೈಸಿಂಗ್. It is the process of allocating duties or tasks among the members of the group, establishing authorities, responsibilities, relationship among them, and integrating their activities towards the common objectives. Common objectives ಅಂತಂದ್ರೆ ಏನು, ಉದ್ದೇಶಗಳು, ಕಾಮನ್ ಇರೋ ಉದ್ದೇಶಗಳು, ಸಾಮಾನ್ಯ ಉದ್ದೇಶಗಳು ಯಾವಿರ್ತಾವ. ಇಟ್ ಈಸ್ ದ ಪ್ರೊಸೆಸ್. ಆರ್ಗನೈಸಿಂಗ್ ಅಂತಂದ್ರೇನು, ಅಲೋಕೇಟಿಂಗ್ ಡ್ಯೂಟೀಸ್, ಯಾವ್ಯಾವ ಕರ್ತವ್ಯಗಳನ್ನ ನಿರ್ವಹಿಸ್ಬೇಕು, ಯಾರು ಯಾವ್ಯಾವ ಕೆಲಸಗಳನ್ನ ನಿರ್ವಹಿಸ್ಬೇಕು ಅನ್ನೋದನ್ನ ಅಲೋಕೇಟ್ ಮಾಡೋದು, ಹಂಚೋದು ಅಂತ ಹೇಳ್ತೇವೆ. among the members of the group, establishing authorities, responsibility, relationship among them, and integrating their activities towards the common objectives. ಅವರ ಆಕ್ಟಿವಿಟೀಸ್ಗಳನ್ನ, ಅವರ ಕಾರ್ಯಗಳನ್ನ ಒಟ್ಟುಗೂಡಿಸೋದು, ಯಾವುದು ಉದ್ದೇಶಗಳನ್ನ, ಕಾಮನ್ ಆಬ್ಜೆಕ್ಟಿವ್ಸ್ಗಳನ್ನ ಈಡೇರಿಸೋದು. ಕಂಪನಿ ಕಾಮನ್ ಆಬ್ಜೆಕ್ಟಿವ್ಸ್ ಏನಿರ್ತದೆ ಎಲ್ಲಾರು ಕೂಡ ಅದನ್ನ ಈಡೇರಿಸಲಿಕ್ಕೆ ಅವರವರ ಆಕ್ಟಿವಿಟೀಸ್ಗಳನ್ನ, ಅವರವರ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ, ಅವರವರ ಜವಾಬ್ದಾರಿಗಳನ್ನ ಒಟ್ಟುಗೂಡಿಸೋದು, ಅದನ್ನ ಆರ್ಗನೈಸಿಂಗ್ ಅಂತ ಹೇಳ್ತೇವೆ. ಆರ್ಗನೈಸಿಂಗ್ ಅಲ್ಲಿ ಮತ್ತೇನ್ ಇರ್ತದ ಅಂತಂದ್ರ, ಆರ್ಗನೈಸಿಂಗ್ ಇನ್ವಾಲ್ವ್ಸ್ ದ ಫಾಲೋವಿಂಗ್ ಪ್ರೊಸೆಸ್. ಅದರ ಪ್ರೊಸೆಸ್ ಏನೇನ್ ಇರ್ತದ ಅಂತಂದ್ರ ಅದು ಕೂಡ ಉದ್ದೇಶಗಳನ್ನ ನಿರ್ಧಾರ ಮಾಡುವಂತದ್ದು, ಡಿಟರ್ಮಿನೇಷನ್ ಆಫ್ ಆಬ್ಜೆಕ್ಟಿವ್ಸ್. ದೆನ್ ಡಿವಿಷನ್ ಆಫ್ ಆಕ್ಟಿವಿಟೀಸ್, ಕಾರ್ಯಗಳನ್ನ ಡಿವೈಡ್ ಮಾಡೋದು, ಕಾರ್ಯಗಳನ್ನ ಏನು ವಿಂಗಡಣೆಯನ್ನ ಮಾಡೋದು. ದೆನ್ ಫಿಟ್ಟಿಂಗ್ ಇಂಡಿವಿಜುವಲ್ಸ್ ಇಂಟು ಜಾಬ್ಸ್, ಯಾವ್ಯಾವ ವ್ಯಕ್ತಿಗಳನ್ನ, ಫಿಟ್ಟಿಂಗ್ ಇಂಡಿವಿಜುವಲ್ಸ್ ಅಂತಂದ್ರೆ ಯಾವ್ಯಾವ ವ್ಯಕ್ತಿಗಳು ಯಾವ್ಯಾವ ಕೆಲಸಗಳಿಗೆ ಸೂಟೇಬಲ್ ಆಗ್ತಾರ, ಅಲ್ಲಿ ಹೊಂದುತ್ತಾರ ಅನ್ನೋದನ್ನ ಫಿಟ್ ಮಾಡೋದು, ಅಂದ್ರೆ ಅವ್ರನ್ನ ಅಲ್ಲಿ ಸೇರಿಸೋದು, ಪ್ಲೇಸ್ ಮಾಡೋದು ಅವ್ರನ್ನ. ದೆನ್ ಡೆವಲಪಿಂಗ್ ರಿಲೇಶನ್ಶಿಪ್ ಇನ್ ಟರ್ಮ್ಸ್ ಆಫ್ ಅಥಾರಿಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ಅವರ ರಿಲೇಷನ್, ಅವ್ರ ಸಂಬಂಧವನ್ನ ಅಥಾರಿಟೀಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಕೊಟ್ಟು, ಅಥಾರಿಟೀಸ್ ಮತ್ತು ರೆಸ್ಪಾನ್ಸಿಬಿಲಿಟಿ ಮೇರೆಗೆ ಅವರ ಸಂದರ್ಭವನ್ನ ಅಲ್ಲಿ, ಅವರ ಸಂಬಂಧಗಳನ್ನ ಅಲ್ಲಿ ಡೆವಲಪ್ ಮಾಡೋದಾಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ಏನು ಬ್ಯಾಂಕ್ ನಲ್ಲಿ ನೋಡಿದ್ರೆ ಮ್ಯಾನೇಜರ್ ಮತ್ತು ಅಕೌಂಟೆಂಟ್ಸ್, ಅವರು ರೆಸ್ಪಾನ್ಸಿಬಿಲಿಟೀಸ್ ಮತ್ತು ಅಥಾರಿಟೀಸ್ ಗಳ ಮೇರೆಗೆ ಅವರ ಸಂಬಂಧಗಳನ್ನ ನಾವು ಡಿಫೈನ್ ಮಾಡ್ತೀವಿ. ಸೊ ಮ್ಯಾನೇಜರ್ ಮತ್ತು ಪ್ಯೂನ್ ಇವರು ನಡುವೆ ಏನಿರ್ತದ, ಅಂತರ ಇರ್ತದೆ. ಯಾಕಂದ್ರೆ ಪ್ಯೂನ್ ಅನ್ನೋನು ನೆಕ್ಸ್ಟ್ ತನ್ನ ಸೀನಿಯರ್ಗೆ ರಿಪೋರ್ಟ್ ಮಾಡ್ಬೇಕಾಗ್ತದೆ, ನಾಟ್ ಟು ದಿ ಮ್ಯಾನೇಜರ್. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಅವನಿಗೂ ಮ್ಯಾನೇಜರಿಗೂ ಅವನು ರೆಸ್ಪಾನ್ಸಿಬಲ್ ಆಗಿರ್ತಾನೆ, ಅವನಿಗೂ ಕೆಲವೊಂದಿಷ್ಟು ಏನ್ ಮಾಡ್ಬೇಕಂದ್ರೆ ತನ್ನ ಕೆಲಸಗಳನ್ನ ಒಪ್ಪಿಸುವಂತಾಗಿರ್ತದೆ. ಬಟ್ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಮಾತ್ರ. ಬಟ್ ದೈನಂದಿನ ಒಳಗೆ ಏನಾಗ್ತದೆ ಅಂತಂದ್ರೆ ಅಕೌಂಟೆಂಟ್ಸ್ ಮತ್ತು ಮ್ಯಾನೇಜರ್, ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಮ್ಯಾನೇಜರ್, ಇವರ ಒಂದು ಜವಾಬ್ದಾರಿ ಮೂಲಕ ನಾವು ಅವರ ಸಂಬಂಧವನ್ನ ಕಲ್ಪಿಸ್ತೀವಿ. ದೆನ್ ಡೈರೆಕ್ಟಿಂಗ್ ಅಲ್ಲಿ ನಮಗೆ ಮೋಟಿವೇಟಿಂಗ್, ಆಕ್ಚುವೇಟಿಂಗ್ ಆರ್ ಕಮಾಂಡಿಂಗ್ ಅಂತನೂ ಕೂಡ ಬರ್ತದೆ. So directing involves determining the course of action, giving orders and instructions, and providing dynamic leadership. So directing ಏನ್ ಒಳಗೊಂಡಿರ್ತದ ಅಂತಂದ್ರೆ ಯಾವ ಕೆಲಸವನ್ನ ಮಾಡಬೇಕು, ಡಿಟರ್ಮೈನಿಂಗ್ ದಿ ಕೋರ್ಸ್ ಆಫ್ ಆಕ್ಷನ್, ಯಾವ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡ್ಬೇಕಾಗ್ತದೆ. ಗಿವಿಂಗ್ ಆರ್ಡರ್ಸ್ ಅಂಡ್ ಇನ್ಸ್ಟ್ರಕ್ಷನ್ಸ್, ಸಬಾರ್ಡಿನೇಟ್ ಗಳಿಗೆ, ನಮ್ಮ ಕೈ ಕೆಳಗೆ ಇರುವ ಎಂಪ್ಲಾಯೀಸ್ ಗಳಿಗೆ ಆರ್ಡರ್ಸ್ ಗಳನ್ನ ಕೊಡೋದು ಮತ್ತು ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡೋದು, ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ಇನ್ಸ್ಟ್ರಕ್ಷನ್ಸ್ ಕೊಡೋದು. ಅಂಡ್ ಪ್ರೊವೈಡಿಂಗ್ ಡೈನಾಮಿಕ್ ಲೀಡರ್ಶಿಪ್, ಅವರಿಗೆ ನಾವು ಏನು ಆಸ್ ಅ ಲೀಡರ್ ನಾವು ಅವ್ರಿಗೆ ನಾವು ಏನ್
ಮಾಡ್ಬೇಕಂತಂದ್ರೆ ಹೇಗೆ ಕೆಲಸ ಮಾಡ್ಬೇಕು, ಹೇಗೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು, ಆ ಪ್ರಕಾರ ಅವ್ರಿಗೆ ಡೈನಮಿಕ್ ಲೀಡರ್ಶಿಪ್ನು ಕೊಡ್ಬೇಕು. ಆಸ್ ಎ ಲೀಡರ್ ನಾವು ಅವ್ರನ್ನ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋದನ್ನು ಕೂಡ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡ್ಬೇಕಾಗ್ತದೆ. ದೆನ್ ಡೈರೆಕ್ಟಿಂಗ್ ಇನ್ವಾಲ್ವ್ಸ್ ದಿ ಫಾಲೋವಿಂಗ್ ಪ್ರೊಸೆಸ್. ಮತ್ತೇನ್ ಒಳಗೊಂಡಿರ್ತದೆ, ಯಾವ್ಯಾವ ಏನ್ ಪ್ರೊಸೆಸ್ ಒಳಗೊಂಡಿರ್ತದೆ ಅಂತಂದ್ರೆ ಇಶ್ಯೂವಿಂಗ್ ಆರ್ಡರ್ಸ್ ಅಂಡ್ ಇನ್ಸ್ಟ್ರಕ್ಷನ್ಸ್ ಟು ದಿ ಸಬಾರ್ಡಿನೇಟ್ಸ್. ಅವರಿಗೆ ಆರ್ಡರ್ಸ್ ಗಳನ್ನ ಕೊಡೋದು, ಇನ್ಸ್ಟ್ರಕ್ಷನ್ಸ್ ಗಳನ್ನ ಕೊಡೋದು. ಗೈಡಿಂಗ್ ಅಂಡ್ ಟೀಚಿಂಗ್ ದ ಸಬಾರ್ಡಿನೇಟ್ಸ್ ದ ಪ್ರಾಪರ್ ಮೆಥಡ್ ಆಫ್ ಡೂಯಿಂಗ್ ವರ್ಕ್. ಯಾವ ಕೆಲಸಗಳನ್ನ ಯಾವ ತೆರನಾಗಿ ಮಾಡ್ಬೇಕನ್ನೋದನ್ನ ಇನ್ಸ್ಟ್ರಕ್ಷನ್ ಮಾಡೋದು, ಅವ್ರಿಗೆ ಕಲಿಸೋದು, ಅವ್ರಿಗೆ ಗೈಡ್ ಮಾಡೋದು, ನಿರ್ದೇಶನಗಳನ್ನ ಕೊಡೋದು. Then supervising the subordinates to ensure that their works in conformation with plans. ಅವರಿಗೆ ಏನು ಸಬಾರ್ಡಿನೇಟ್ಸ್ ಟು ಎನ್ಶೂರ್ ದಟ್ ದೇರ್ ಪ್ರಾಪರ್ ವರ್ಕ್ಸ್ ಇನ್ ಕನ್ಫರ್ಮೇಶನ್ ವಿತ್ ಪ್ಲಾನ್ಸ್. ಅವ್ರಿಗೆ ಸೂಪರ್ವೈಸರ್ಗೆ ಯಾವ ರೀತಿ ಕೆಲಸ ಮಾಡಬೇಕು, ಅವರ ಪ್ಲಾನ್ಗಳು ಏನು, ಪ್ಲಾನ್ ಪ್ರಕಾರ ಕೆಲಸ ಮಾಡ್ತಿದ್ದಾರೋ ಇಲ್ಲೋ ಅನ್ನೋದನ್ನ ನಾವಲ್ಲಿ ನೋಡ್ಬೇಕಾಗ್ತದೆ. ದೆನ್ ಇನ್ಸ್ಪೈರಿಂಗ್ ದ ಸಬಾರ್ಡಿನೇಟ್ಸ್ ಫಾರ್ ಹೈಯರ್ ಪ್ರೊಡಕ್ಟಿವಿಟಿ ಆಫ್ ಯೂಸಿಂಗ್ ವೇರಿಯಸ್ ಟೆಕ್ನಿಕ್ಸ್ ಆಫ್ ಮೋಟಿವೇಶನ್. ಸೊ ಬಹಳಷ್ಟು ಮೋಟಿವೇಶನ್ ಅಂತಂದ್ರೆ ಏನು, ಹುರಿದುಂಬಿಸುವುದು ಅಂತ ಹೇಳ್ತೇವೆ ನಾವು. ಸೊ ಅವ್ರನ್ನ ಇನ್ಸ್ಪೈರ್ ಮಾಡೋದು, ಹೈಯರ್ ಪ್ರೊಡಕ್ಟಿವಿಟಿನ ಅಂದ್ರೆ ಅವ್ರ ಕಡೆಯಿಂದ ಜಾಸ್ತಿ ಪ್ರೊಡಕ್ಟಿವಿಟಿ ಅಂತಂದ್ರೇನು ಉತ್ಪಾದಕತ್ವ ಅಂತ ಹೇಳ್ತೇವೆ ನಾವು. ಸೊ ಅವ್ರ ಕಡೆಯಿಂದ ಜಾಸ್ತಿ ಉತ್ಪಾದಕತ್ವವನ್ನ ತೆಗೆದುಕೊಳ್ಳುವುದು ಅಂದ್ರೆ ಹೆಚ್ಚಿನ ಒಂದು ಉತ್ಪಾದಕತ್ವವನ್ನ ತೆಗೆದುಕೊಳ್ಳುವುದು ಅಂತ ಹೇಳ್ತೇವೆ ನಾವು. ಹೆಂಗ್ ತೆಗೆದುಕೊಳ್ಳೋದು ಅಂದ್ರೆ ಅವ್ರನ್ನ ಮೋಟಿವೇಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು ಯಾರಿಗೋ ಹೇಳ್ತೀರಿ, ಒಂದು ಸಾಮಾನ್ಯ ಸ್ಟೂಡೆಂಟ್ಗೆ ಏನ್ ಹೇಳ್ತೀವಿ, ನೀನು ಒಂದು ಆ ಕಲ್ಲನ್ನ ತಂದು ಈ ಕಡೆ ಇಡು ಅಂತ ಹೇಳ್ತೇವೆ. ಬಟ್ ಅವನಿಗೆ ಎತ್ತಲಿಕ್ಕೆ ಆಗುದಿಲ್ಲ ಆ ಕಲ್ಲು. ಸೊ ನಾವೇನ್ ಮೋಟಿವೇಟ್ ಮಾಡ್ಬೋದು ಅಂತಂದ್ರೆ ನಿನಗೆ ಆಗ್ತದ, ಅಥವಾ ಈಗ ನೋಡ್ರಿ ನೀವು ರನ್ನಿಂಗ್ ರೇಸ್ ಅಲ್ಲಿ ನೋಡ್ರಿ, ಹಿಂದೆ ಬಿದ್ದಿರ್ತಾನ ರನ್ ಮಾಡ್ಬೇಕಾದ್ರೆ ನಾವ್ ಹಂಗ ಏನ್ ಮಾಡ್ತೀವಿ ಅಂದ್ರೆ ಮೋಟಿವೇಟ್ ಮಾಡ್ತೀವಿ, ಚೇರ್ ಅಪ್ ಮಾಡ್ತೀವಿ. ಚೇರ್ ಅಪ್ ಮಾಡೋದ್ರಿಂದ ಏನಾಗ್ತದ, ಅವನು ಮುಂದೆ ಎಲ್ಲಾರನ್ನು ದಾಟ್ಕೊಂಡು ಅವನು ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ನು ಬರ್ಬೋದು. ಈ ರೀತಿ ಇವಕ್ಕೆಲ್ಲ ನಾವು ಮೋಟಿವೇಶನ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಚೇರಿಂಗ್ ಅಪ್ ಮಾಡೋದು, ಎಪ್ರಿಸಿಯೇಷನ್ ಮಾಡೋದು, ಇದೆಲ್ಲ ಇಟ್ ಇಸ್ ಆಲ್ ಕೈಂಡ್ ಆಫ್ ಮೋಟಿವೇಶನ್. ಸೊ ಮೋಟಿವೇಶನ್ ಬೇಕಾಗ್ತದ. ಕೆಲವೊಂದಿಷ್ಟು ಟೈಮ್ನಾಗ ನೆಗೆಟಿವ್ ಮೋಟಿವೇಶನ್ ಇರ್ತದ, ಕೆಲವೊಂದಿಷ್ಟು ಸಮಯದಲ್ಲಿ ಪಾಸಿಟಿವ್ ಮೋಟಿವೇಶನ್ ಕೂಡ ಇರ್ತದೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ದಿ ಇಂಡಿವಿಜುವಲ್, ಹೌ ಹಿ ಆರ್ ಶಿ ಟೇಕ್ಸ್ ಅಂತ ಹೇಳಿ. So inspiring the subordinates for higher productivity of using various techniques of motivation. Then next, controlling is the process of checking to determine whether or not proper progress is being made towards the objectives and goals and actions if necessary to correct any deviation. Controlling ಅಂತಂದ್ರೇನು, ಚೆಕಿಂಗ್ ಅಂತಂದ್ರೇನು, ಈಗ ಅವ್ರ ಕೆಲಸ, ನಾವೇನು ಕೆಲಸ ಮತ್ ಜವಾಬ್ದಾರಿಗಳನ್ನ ಮತ್ ಯಾವ್ಯಾವ ಕೆಲಸಗಳನ್ನ ಯಾರ್ಯಾರು ಮಾಡ್ಬೇಕು ಅನ್ನೋದನ್ನ ನಾವೇನ್ ನಿರ್ಧಾರ ಮಾಡಿ ಅವರವರ ಜವಾಬ್ದಾರಿಗಳನ್ನ ಅವ್ರಿಗೇನ್ ಕೊಟ್ಟಿರ್ತೀವಿ ಅದನ್ನ ಚೆಕ್ ಮಾಡೋದು, ವೆದರ್ ಇಟ್ ಈಸ್ ಡನ್ ಪ್ರಾಪರ್ಲಿ ಆರ್ ನಾಟ್ ಅಂತ ಹೇಳಿ, ವೆದರ್ ಇಟ್ ಈಸ್ ಇನ್ ಅ ಪ್ರೋಗ್ರೆಸಿವ್ ವೇ ಆರ್ ನಾಟ್. If there is any problem in progressive way, then we should rectify it. ಏನಾಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದ. ದೆನ್ ಕಂಟ್ರೋಲಿಂಗ್ ಅವ್ರಿಗೆ ಗೋಲ್ಸ್ ಅಂಡ್ ಆಕ್ಷನ್ಸ್ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಅಲ್ಲಿ ಡಿವಿಯೇಷನ್ ಕೊಡುವಂಥದ್ದು. ಇದಾಗುದಿಲ್ಲಪ್ಪ, ಈ ಕೆಲಸ ಆಗುದಿಲ್ಲ ಅವ್ರ ಕಡೆ, ಹಿಂಗ್ ಮಾಡಿದ್ರೆ ಹೆಂಗ ಅನ್ನೋದನ್ನ ನಾವು ಅವ್ರಿಗೆ ಡಿವಿಯೇಷನ್ ಕೊಡ್ಬೇಕಾಗ್ತದ. ದೆನ್ ಕಂಟ್ರೋಲಿಂಗ್ ಅಲ್ಲೂ ಕೂಡ ಕೆಲವೊಂದಿಷ್ಟು ಪ್ರೊಸೆಸ್ ಅದ, ಹಂತಗಳವ. ಏನೇನ್ ಹಂತಗಳು ಅಂತಂದ್ರೆ ಡಿಟರ್ಮೈನಿಂಗ್ ಆಫ್ ಸ್ಟ್ಯಾಂಡರ್ಡ್ಸ್, ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ಸ್ ಅನ್ನ ನಾವಲ್ಲಿ ನಿರ್ಧಾರ ಮಾಡ್ಬೇಕಾಗ್ತದೆ. ದೆನ್ ಮೆಜರ್ಮೆಂಟ್ ಆಫ್ ಆಕ್ಚುಯಲ್ ಪರ್ಫಾರ್ಮೆನ್ಸ್, ಈಗ ಇಂಥ ಕೆಲಸಗಳನ್ನ ಹೀಗೆ ಮಾಡ್ಬೇಕು ಅನ್ನೋದನ್ನ ನಾವು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಅನ್ನ ಒಂದು ರೂಪರೇಷೆಯನ್ನ ಹಾಕೊಂಡಿರ್ತೀವಿ. ಈ ಕೆಲಸ ಈ ರೀತಿ ಆಗ್ತದೆ ಅನ್ನೋದನ್ನ ಒಂದು ರೂಪರೇಷೆಯನ್ನ ಹಾಕೊಂಡಿರ್ತೀವಿ. ಬಟ್ ಎಂಪ್ಲಾಯೀಸ್ ಮೇಲೆ ಡಿಪೆಂಡ್ ಆಗ್ತದ. ಅವರು ತಮ್ಮ ಸ್ಕಿಲ್ ಮತ್ತೆ ಇಂಟೆಲಿಜೆನ್ಸಿ ಪ್ರಕಾರ ಆ ಕೆಲಸಕ್ಕಿಂತ ಉತ್ತಮವಾಗಿನೂ ಮಾಡಬಹುದು ಅಥವಾ ಕಳಪೆ ಕೆಲಸವನ್ನು ಕೂಡ ಮಾಡಬಹುದು. ಅದಕ್ಕೆ ಕಂಟ್ರೋಲಿಂಗ್ ಅಲ್ಲಿ ಏನ್ ಬರ್ತದ ಅಂತಂದ್ರೆ ಸೆಕೆಂಡ್ ಪ್ರೊಸೆಸ್, ಅದನ್ನ ಮೆಜರ್ಮೆಂಟ್ ಮಾಡೋದು. ಏನ್ ನಾವು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಅಂತ ಏನ್ ನಾವು ರೂಪರೇಷೆ ಹಾಕೊಂಡಿರ್ತೀವಿ
ಅದನ್ನ ಮತ್ತು ಆಕ್ಚುಯಲ್ ಪರ್ಫಾರ್ಮೆನ್ಸ್ಗೆ ನಾವು ಅದನ್ನ ಹೋಲಿಸಿ ನೋಡೋದು, ಮೆಜರ್ಮೆಂಟ್ ಮಾಡೋದು, ವೆದರ್ ಇಟ್ ಈಸ್ ಅಬೋವ್ ದ ಸ್ಟ್ಯಾಂಡರ್ಡ್ ಆರ್ ಬಿಲೋ ದ ಸ್ಟ್ಯಾಂಡರ್ಡ್ ಅನ್ನೋದನ್ನ ನಾವಲ್ಲಿ ನೋಡ್ಬೇಕಾಗ್ತದೆ. ದೆನ್ ಕಂಪೇರಿಂಗ್ ದ ಪರ್ಫಾರ್ಮೆನ್ಸ್ ವಿತ್ ದ ಸ್ಟ್ಯಾಂಡರ್ಡ್ಸ್, ಈಗಾಗಲೇ ಹೇಳಿದೆ ವಿದ್ಯಾರ್ಥಿಗಳೇ, ನಾವು ಒಂದೇನು ರೂಪರೇಷೆ ಹಾಕೊಂಡಿರ್ತೀವಿ ಅದಕ್ಕೆ ಕಂಪೇರ್ ಮಾಡೋದು, ಆಮೇಲೆ ಮೆಜರ್ಮೆಂಟ್ ಮಾಡಿ ಆದ್ಮೇಲೆ ಕಂಪೇರ್ ಮಾಡೋದು. ದೆನ್ ಕರೆಕ್ಷನ್ ಆಫ್ ಡಿವಿಯೇಷನ್ ಟು ಎನ್ಶ್ಯೂರ್ ಅಟೈನ್ಮೆಂಟ್ ಆಫ್ ಆಬ್ಜೆಕ್ಟಿವ್ಸ್, ಏನಾದ್ರೂ ಡಿವಿಯೇಷನ್ ಬೇಕಾದ್ರೆ, ಏನಾದ್ರೂ ಡಿವಿಯೇಷನ್ ಆಗಿತ್ತು ಅಂತಂದ್ರೆ ಅಲ್ಲಿ ಕರೆಕ್ಷನ್ ಮಾಡಿ ಆರ್ಗನೈಸೇಷನ್ ಉದ್ದೇಶಗಳನ್ನ ಈಡೇರಿಸಲಿಕ್ಕೆ ಅಲ್ಲಿ ಸಹಾಯವನ್ನ ಮಾಡ್ಬೇಕಾಗ್ತದೆ. ದೆನ್ ನೆಕ್ಸ್ಟ್ ಆಪರೇಟಿವ್ ಫಂಕ್ಷನ್ಸ್, ದೈನಂದಿನ ಕೆಲಸಗಳನ್ನ ಏನೇನ್ ಮಾಡೋದು ಅಂತಂದ್ರೆ ಪ್ರಾಕ್ಯೂರ್ಮೆಂಟ್ ಅಲ್ಲಿ ನಾವು ಏನ್ ಹೇಳ್ತೀವಿ, ಇಟ್ ಮೀನ್ಸ್ ರೈಟ್ ಪರ್ಸನ್ ಇನ್ ದ ರೈಟ್ ಪ್ಲೇಸ್, ಸರಿಯಾದ ವ್ಯಕ್ತಿ ಸರಿಯಾದ ಸ್ಥಳಕ್ಕೆ ಅವನು ಇರಬೇಕು. Then this function deals with specifically the determination of manpower requirements and recruitment, selection, placement and induction. So ಪ್ರೊಕ್ಯೂರ್ಮೆಂಟ್ ಅಲ್ಲಿ ನಮ್ಗೆ ಏನೇನ್ ಬರ್ತಂದ್ರೆ ಸರಿಯಾದ ಸ್ಥಳಕ್ಕೆ ಸರಿಯಾದ ವ್ಯಕ್ತಿಯಲ್ಲಿ ಪ್ಲೇಸ್ ಆಗ್ಬೇಕು. ದೆನ್ ಫಂಕ್ಷನ್ ಡೀಲ್ಸ್ ವಿತ್ ಸ್ಪೆಸಿಫಿಕಲಿ, ಒಳ್ಳೆ ಒಂದು ಏನು ಎಂಪ್ಲಾಯಿಗೆ ಸರಿಯಾದ ಒಂದು ಕೆಲಸವನ್ನ ಕೊಡೋದು, ಅವನಿಗೆ ಸರಿಯಾದ ಸ್ಥಾನಕ್ಕಲ್ಲಿ ಕೂಡ್ಸೋದು. ಆಮೇಲೆ ಆರ್ಗನೈಸೇಷನ್ ಅವನಿಗೆ ಪರಿಚಯ ಮಾಡಿಕೊಡೋದು, ತನ್ನ ಎಂಪ್ಲಾಯಿನ ಅಲ್ಲಿ ನಾವೇನ್ ಮಾಡ್ಬೇಕಂತಂದ್ರೆ ಪರಿಚಯಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ. ದೆನ್ ನೆಕ್ಸ್ಟ್ ಕಮ್ ಟು ಡೆವಲಪ್ಮೆಂಟ್. ಸೊ ದಿಸ್ ಫಂಕ್ಷನ್ ರಿಲೇಟ್ಸ್ ವಿತ್ ಟ್ರೈನಿಂಗ್ and education of the employee, effective communication, promotions, transfer, career plans, etc. So it is a process of designing and conducting suitable executive development programs. ಸೊ ಒಂದು ಎಂಪ್ಲಾಯಿ ಡೆವಲಪ್ಮೆಂಟ್ ಮಾಡೋದಂತಂದ್ರೆ ಏನೇನ್ ಇರ್ತದ ಅಂತಂದ್ರ ಅವನಿಗೆ ತರಬೇತಿಯನ್ನ ಕೊಡೋದು, ಅವನಿಗೆ ಎಜುಕೇಟ್ ಮಾಡೋದು, ಅವನಿಗೆ ಕಮ್ಯುನಿಕೇಶನ್ ಎಫೆಕ್ಟಿವ್ನೆಸ್ ಮಾಡೋದು, ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗಿ ಅವನಿಗೆ ಇದನ್ ಮಾಡೋದು, ಆಮೇಲೆ ಪ್ರಮೋಷನ್ಸ್ ಗಳನ್ನ ಕೊಡೋದು, ಅವನಿಗೆ ಒಂದು ಸ್ಥಳದಿಂದ ಇನ್ನೊಂದು ಅನುಕೂಲಕರವಾದ ವರ್ಗಾವಣೆಯನ್ನ ಮಾಡೋದು, ಅವನ ಕರಿಯರ್ ಪ್ಲಾನ್ಸ್ ಗಳನ್ನ, ಮತ್ತ ಅವನಿಗೆ ಏನೇನ್ ಬೇಕಾಗಿದೆ ತನ್ನ ಒಂದು ಪ್ರಮೋಷನ್ಗೆ, ತನ್ನ ಒಂದು ಟ್ರಾನ್ಸ್ಫರ್ಗೆ ಅಥವಾ ತನ್ನ ಸ್ಕಿಲ್ ಡೆವಲಪ್ಮೆಂಟ್ಗೆ ಮತ್ತೇನ್ ಬೇಕಾಗಿದೆ ಅನ್ನೋದ್ರ ಬಗ್ಗೆನು ಪ್ಲಾನಿಂಗ್ ಮಾಡೋದು. ಸೊ ಓವರ್ ಆಲ್ ಇಟ್ ಈಸ್ ಎ ಪ್ರಾಸೆಸ್ ಆಫ್ ಡಿಸೈನಿಂಗ್ ಅಂಡ್ ಕಂಡಕ್ಟಿಂಗ್ ಸೂಟೇಬಲ್ ಎಕ್ಸಿಕ್ಯೂಟಿವ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್. ಸೂಟೇಬಲ್ ಎಕ್ಸಿಕ್ಯೂಟಿವ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನ ನಾವಲ್ಲಿ ಅದನ್ನ ರೆಡಿ ಮಾಡೋದು. Then compensation, it is concerned with providing a fair remuneration to the employees. It is also includes job evaluation, wage system, monetary incentives, etc. ಸೊ ಕಾಂಪನ್ಸೇಷನ್ ಹೆಂಗ್ ಕೊಡೋದು ಅಂತಂದ್ರೆ ಅವನದು ಜಾಬ್ ಇವ್ಯಾಲ್ಯೂಯೇಷನ್ ಮಾಡೋದು, ಅವನ್ ಹೆಂಗ್ ಮಾಡ್ತಾ ಇದ್ದಾನೆ, ಅವನ ಪೊಸಿಷನ್ ತಕ್ಕಂಗೆ ಅವನು ತನ್ನ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ಡ್ಯೂಟೀಸ್ ಗಳನ್ನ ನಿರ್ವಹಿಸ್ತಾ ಇದ್ದಾನೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡೋದು. ದೆನ್ ವೇಜ್ ಸಿಸ್ಟಮ್, ಅಲ್ಲಿ ಯಾವ ವೇಜ್ ಸಿಸ್ಟಮ್ ಅನ್ನ ಅಲ್ಲಿ ಅಳವಡಿಸೋದಾಗಿದೆ. ಈಗ ನಾವು ವೇಜ್ ಸಿಸ್ಟಮ್ ಅಲ್ಲಿ ಪೀಸ್ ರೇಟ್ ಸಿಸ್ಟಮ್ ಅಂತ ಹೇಳ್ತೀವಿ, ಟೈಮ್ ರೇಟ್ ಸಿಸ್ಟಮ್ ಅಂತ ಹೇಳ್ತೀವಿ, ಇನ್ನೂ ಕೆಲವೊಂದಿಷ್ಟು ವೇಜ್ ರೇಟ್ ಸಿಸ್ಟಮ್ ಬರ್ತದೆ. ಸೊ ಅದ್ರೊಳಗ ಕಂಪನಿ ಯಾವ ಸಿಸ್ಟಮ್ ಅನ್ನ ಅಳವಡಿಸ್ಕೊಂಡದ ಅನ್ನೋದನ್ನ ನೋಡ್ಬೇಕು. ದೆನ್ ಮಾನಿಟರಿ ಬೆನಿಫಿಟ್ಸ್, ಇನ್ಸೆಂಟಿವ್ಸ್, ಅವನು ಜಾಸ್ತಿ ವರ್ಕ್ ಮಾಡಿದ್ರೆ ಅವನಿಗೆ ಇನ್ಸೆಂಟಿವ್ಸ್ ಕೊಡೋದಾಗ್ಲಿ, ಓವರ್ ಟೈಮ್ ಡ್ಯೂಟೀಸ್ ಗಳನ್ನು ಕೂಡ ಮಾಡಿರ್ತಾನೆ, ಅವನಿಗೆ ಇನ್ಸೆಂಟಿವ್ಸ್ ಕೊಡೋದಾಗ್ಲಿ, ಎನಿ ಮಾನಿಟರಿ ಬೆನಿಫಿಟ್ಸ್ ಗಳನ್ನ ಕೊಡೋದಾಗ್ಲಿ ಅವನಲ್ಲಿ ಮಾಡ್ಬೇಕಾಗ್ತದೆ. Then integration, it is nothing but bringing about a reconciliation of individual interest with organizational interest. ಇಂಟಿಗ್ರೇಷನ್ ಅಂತಂದ್ರೇನು, ವೈಯಕ್ತಿಕ ಮತ್ತು ಕಂಪನಿಯ ಸಂಸ್ಥೆಯ ಇಂಟ್ರೆಸ್ಟ್ ಅಂತ ಹೇಳ್ತೇವೆ, ಉದ್ದೇಶಗಳು ಅಂತ ಹೇಳ್ತೇವೆ. ಒಂದೇ ತೆರನಾದ ಉದ್ದೇಶಗಳನ್ನ ಅದನ್ನ ಇಂಟಿಗ್ರೇಟ್ ಮಾಡೋದು, ರೀಕನ್ಸೈಲ್ ಮಾಡೋದು, ಕೂಡಿಸುವುದು ಅಂತ ಹೇಳ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತಾರೆ, ಬ್ಯಾಂಕ್ ಎಂಪ್ಲಾಯಿನೇ ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಬ್ಯಾಂಕ್ ಇಂದ ಏನು ಅಂತಂದ್ರೆ ಜಾಸ್ತಿ ಡೆಪಾಸಿಟ್ಸ್ ಗಳನ್ನ ತಗೊಳ್ಳೋದು, ಲೋನ್ ಜಾಸ್ತಿ ಕೊಡೋದು. ಇದರಿಂದ ಏನಾಗ್ತಂತಂದ್ರೆ ಯಾವ ಎಂಪ್ಲಾಯಿ ಲೋನ್ ಸೆಕ್ಷನ್ ಒಳಗಿರ್ತಾನ ಅವನು ಎಷ್ಟು ಲೋನ್ ಕೊಡ್ಸಾನ ಅದು ಅವನಿಗೆ ಇದು ಹೋಗ್ತದೆ, ಅದು ಅವನದು ಬೆಳವಣಿಗೆ ಆಗ್ತದೆ. ಅವನು ಥ್ರೂ ಏನಾಗ್ತದೆ ಅಂತಂದ್ರೆ ಆ ಬ್ಯಾಂಕ್ ಬ್ರಾಂಚ್ ಇಂದ ಎಷ್ಟು ಲೋನ್ಗಳು ಆ ವರ್ಷಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಗೊತ್ತಾಗ್ತದೆ. ಇದು ಪ್ಯಾರಲಲ್ ರೀಕನ್ಸಿಲೇಷನ್ ಅಂತ ಹೇಳ್ತೇವೆ ನಾವು. ತನ್ನ ವೈಯಕ್ತಿಕ
ಪರ್ ಎಂಪ್ಲಾಯಿ ಇಂಟ್ರೆಸ್ಟ್ ಅಂಡ್ ದಿ ಕಂಪನಿ ಇಂಟ್ರೆಸ್ಟ್ ಅಲ್ಲಿ ರೀಕನ್ಸೈಲ್ ಆಗೋದು, ಇಂಟಿಗ್ರೇಷನ್ ಆಗೋದು ಅಂತ ಹೇಳ್ತೇವೆ. Next, maintenance. This function of personal department provides the good working condition such as health and safety and precautionary measures to the employees. Maintenance ಅಂದ್ರೆ ಅವನು ಎಂಪ್ಲಾಯೀಸ್ ಎಲ್ಲಿ ಕೆಲಸ ಮಾಡ್ತಾರೆ ಅವ್ರನ್ನ ಆ ಜಾಗದಲ್ಲಿ ಹೆಂಗ್ ಮೇಂಟೈನ್ ಮಾಡೋದು, ಸ್ಯಾನಿಟೈಸ್ ಅವ್ರಿಗೆ ಹೆಂಗ್ ನಾವು ಸ್ಯಾನಿಟೈಸ್ಡ್ ಅಟ್ಮಾಸ್ಫಿಯರ್ ಅನ್ನ ಒದಗಿಸ್ಕೊಡ್ಬೇಕು, ಸರಿಯಾದ ವರ್ಕಿಂಗ್ ಕಂಡೀಷನ್ ಸರಿಯಾಗಿ ಇರ್ಲಿಲ್ಲ ಅಂತಂದ್ರೆ ಆ ಎಂಪ್ಲಾಯಿದ ಒಂದು ಏನು ಹೆಚ್ಚಿನ ಒಂದು ಇಫೆಕ್ಟಿವ್ ಪ್ರೊಡಕ್ಟಿವಿಟಿ ಅಂತ ಏನ್ ಹೇಳ್ತೀವಿ, ಇಫೆಕ್ಟಿವ್ ಎಫಿಷಿಯನ್ಸಿ ಅಂತ ಏನ್ ಹೇಳ್ತೀವಿ, ಅದನ್ನ ತರಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಕೆಲಸ ಮಾಡುವಂತ ಸ್ಥಳ ಏನಿರ್ಬೇಕು ಅಂತಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಮಾನವ ಸಂಪನ್ಮೂಲ ನಿರ್ವಹಣೆ ಅಲ್ಲಿ ಜಾಸ್ತಿ ಏನ್ ಮಾಡ್ಬೇಕಂತಂದ್ರೆ ಅಲ್ಲಿ ಕಾರ್ಯವೈಖರಿಯನ್ನ ಮಾಡ್ಬೇಕಾಗ್ತದೆ, ನಿಭಾಯಿಸ್ಬೇಕಾಗ್ತದೆ ಅಂತ ಹೇಳಿ. ಅವನು ಒಂದು ಒಳ್ಳೆ ಸೇಫ್ಟಿ ಮಷೀನ್ಸ್ ಅಪ್ಡೇಟ್ ಅವನು ಇಲ್ಲೋ ನೋಡ್ಬೇಕು. ಯಾವ್ದು ಮಷೀನ್ಸ್ ಬ್ರೇಕ್ ಡೌನ್ ಆಗಿದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗೋ ಚಾನ್ಸಸ್ನು ಕೂಡ ಅಲ್ಲಿ ಇರ್ತದೆ. ಹಿಂಗಾಗಿ ನಾವು ಒಳ್ಳೊಳ್ಳೆ ಕಂಪನಿಯಲ್ಲಿ ಒಳ್ಳೊಳ್ಳೆ ಎಂಪ್ಲಾಯೀಸ್ ಗಳನ್ನ ಕಳ್ಕೊಳ್ಳೋ ಪರಿಸ್ಥಿತಿನೂ ಕೂಡ ಬರ್ತದೆ. ಅದಕ್ಕೆ ಅಲ್ಲಿ ಮೇಂಟೆನೆನ್ಸ್ ಕೂಡ ತುಂಬಾ ಏನು ಇಂಪಾರ್ಟೆಂಟ್ ಅಂತ ಹೇಳಿ ನಾವು ಹೇಳ್ತೇವೆ. ಇಲ್ಲಿ ಆರ್ಗನೈಸೇಷನ್ ಆಫ್ HR ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಆಸ್ಪೆಕ್ಟ್ ಎಲ್ಲಿ ಬರೋಣ ಅಂತಂದ್ರೆ ರಚನೆ ಹೆಂಗಾಗಿದೆ, HR ಡಿಪಾರ್ಟ್ಮೆಂಟ್ ರಚನೆ ಹೆಂಗಾಗಿದೆ. ಸೊ ಒಂದೊಂದು ಯೂನಿಟ್ಸ್ ಮೇಲೆ ಹೋಗ್ತಾವ. ಅಂದ್ರೆ ದೊಡ್ಡ ಕಂಪನಿ ಆದ್ರೆ ಅದರ ರಚನೆನೇ ಬೇರೆ, ಅದು ಅಂಡರ್ಸ್ಟುಡ್, ಅದರ ರಚನೆ ವೈಡ್ ಆಗಿರ್ತದೆ, ಅಂದ್ರೆ ವಿಸ್ತಾರವಾಗಿರ್ತದ ಅಂತ. ಸಣ್ಣ ಕಂಪನಿ ಆಗಿದ್ರೆ ಅದರದ್ದು ವಿಸ್ತಾರ ಕಂಪ್ಯಾರಿಟಿವ್ಲಿ ಕಡಿಮೆ ಆಗಿರ್ತದೆ. ಹೋಲಿಸಿ ನೋಡಿದ್ರೆ ದೊಡ್ಡ ಕಂಪನಿಗಿಂತ ಸಣ್ಣ ಕಂಪನಿ ಒಳಗ ವಿಸ್ತಾರ ಕಡಿಮೆ ಇರ್ತದ ಅಂತ ಹೇಳ್ತೇವೆ. ಈಗ ಇಲ್ಲೇ ತಗೋಣ, ಇನ್ ಸ್ಮಾಲ್ ಸ್ಕೇಲ್ ಯೂನಿಟ್ಸ್ ಒಳಗ ಏನಿರ್ತದ, HR ಡಿಪಾರ್ಟ್ಮೆಂಟ್ ಹೆಂಗ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇರ್ತದ ಅಂತಂದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ತದ, ಸೇಲ್ಸ್ ಡಿಪಾರ್ಟ್ಮೆಂಟ್ ಇರ್ತದ, ಆಫೀಸ್ ಅಂಡ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರ್ತದ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇರ್ತದೆ. ಸೊ ಇಷ್ಟು ಇವರು 4 ಡಿಪಾರ್ಟ್ಮೆಂಟ್ಗಳು ಉಳುಕಿದ ಎಲ್ಲ ಕೆಲಸಗಳನ್ನ ಇವರು ತಮ್ಮ ಲೋವರ್ ಲೆವೆಲ್ದವರಿಗೆ ಹಂಚಿ ಮತ್ತು ತಾವು ಕೆಲವೊಂದಿಷ್ಟು ಹೆಚ್ಚಿನ ರೆಸ್ಪಾನ್ಸಿಬಿಲಿಟಿ, ಹೆಚ್ಚಿನ ಜವಾಬ್ದಾರಿಗಳನ್ನ ತಗೊಂಡು ನಿರ್ವಹಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ನಾವು ಇನ್ನು ಲಾರ್ಜ್ ಸ್ಕೇಲ್ ಯೂನಿಟ್ಸ್ ಒಳಗೆ ನೋಡಿದ್ರೆ ಅಲ್ಲಿ ವಿಸ್ತಾರವಾದಂತಹ ಒಂದು HR ಡಿಪಾರ್ಟ್ಮೆಂಟ್ ಅಲ್ಲಿ ರಚನೆ ಆಗಿರ್ತದೆ. ಅಲ್ಲಿ ಏನೇನಂತಾರ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಪರ್ಸನಲ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಅದಕ್ಕೆ ನಾವು R&D ಅಂತ ಕರಿತೀವಿ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಆ 4 ಡಿಪಾರ್ಟ್ಮೆಂಟ್ ಇವು ಮುಖ್ಯವಾದದ್ದು ಡಿಪಾರ್ಟ್ಮೆಂಟ್. ಇನ್ನೂ ಮಾಡಿರ್ತಾರೆ, ಇನ್ನೂ ಕಂಪನಿ ವಿಸ್ತಾರವಾದಂಗ ಇನ್ನೂ ಕೆಲವೊಂದಿಷ್ಟು ಡಿಪಾರ್ಟ್ಮೆಂಟ್. ಇವಕ್ಕೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಫಂಕ್ಷನಲ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇವೆಲ್ಲ ಫಂಕ್ಷನಲ್ ಮ್ಯಾನೇಜ್ಮೆಂಟ್ಗಳು ಯಾವ್ಯಾವ, ಪ್ರೊಡಕ್ಷನ್, ಫೈನಾನ್ಸು, ಪರ್ಸನಲ್, ಮಾರ್ಕೆಟಿಂಗು, R&D, ಟೆಕ್ನಿಕಲ್, ಸ್ಟಾಕ್, ಇವೆಲ್ಲ ಫಂಕ್ಷನಲ್ ಅಂತ ಹೇಳ್ತೀವಿ ನಾವು. ಸೊ ಇವೆಲ್ಲ ಡಿಪಾರ್ಟ್ಮೆಂಟ್ ಹೆಂಗೆ ನಮ್ದು ಆರ್ಗನೈಸೇಷನ್ ದೊಡ್ಡದಾಗ್ತದೆ ಹಂಗಂಗೆ ಇದ್ರದ್ದು ವಿಸ್ತಾರ, HR ಡಿಪಾರ್ಟ್ಮೆಂಟ್ ವಿಸ್ತಾರ ಜಾಸ್ತಿ ಆಗ್ತಾ ಹೋಗ್ತದೆ. ಈ ಎಲ್ಲಾ ಪ್ರೊಡಕ್ಷನ್ ಕೈ ಕೆಳಗೆ, ಈ ಎಲ್ಲಾ ಡಿಪಾರ್ಟ್ಮೆಂಟ್ ಕೈ ಕೆಳಗೆ ಯಾರು ಇರ್ತಾರಂದ್ರೆ ಡೈರೆಕ್ಟರ್ಸ್ ಇರ್ತಾರೆ. ಎಲ್ಲಾ ಕಡೆನೂ ಡೈರೆಕ್ಟರ್ಸ್ ಇರ್ತಾರೆ. ಆ ಡೈರೆಕ್ಟರ್ಸ್ ಕೆಳಗಡೆ ಯಾರ್ಯಾರು ಬರ್ತಾರಂತಂದ್ರೆ ಎಕ್ಸಿಕ್ಯೂಟಿವ್ಸ್ ಬರ್ತಾರೆ. ಎಲ್ಲಾ ಡಿಪಾರ್ಟ್ಮೆಂಟ್ ಗಳಿಗೂ ಎಕ್ಸಿಕ್ಯೂಟಿವ್ಸ್ ಬರ್ತಾರೆ. ದೆನ್ ಎಕ್ಸಿಕ್ಯೂಟಿವ್ಸ್ ಕೆಳಗಡೆ ಯಾರ್ಯಾರು ಬರ್ತಾರಂತಂದ್ರೆ ಮ್ಯಾನೇಜರ್ ಇನ್ ಆಲ್ ಲೆವೆಲ್ಸ್ ಆಫ್ ದಿ ಡಿಪಾರ್ಟ್ಮೆಂಟ್, ಮ್ಯಾನೇಜರ್ಸ್ ಬರ್ತಾರೆ. ಮ್ಯಾನೇಜರ್ಸ್ ಕೆಳಗೆ ಯಾರ್ಯಾರು ಬರ್ತಾರೆ ಅಂತಂದ್ರೆ ಲೇಬರ್ಸ್ ಬರ್ತಾರೆ. ಆಮೇಲೆ ಇನ್ನು ಕೆಲವೊಂದು ಸೂಪರ್ವೈಸರ್ಸ್ ಬರ್ತಾರೆ, ಮ್ಯಾನೇಜರ್ಸ್ ಆದಿಂದ ಸೂಪರ್ವೈಸರ್ಸ್ ಬರ್ತಾರೆ, ಸೂಪರ್ವೈಸರ್ಸ್ ಆದಿಂದ ಲೇಬರ್ ಬರ್ತಾರೆ. ಈ ರೀತಿ ಇನ್ನೂ ಅಲ್ಲಿ ಡಿವಿಯೇಷನ್ಸ್ ತಗೊಂಡಿರ್ತಾರೆ. ಯಾಕಂದ್ರೆ ಡಿಸೆಂಟ್ರಲೈಸ್ ಮಾಡ್ದಂಗೆ ಏನಾಗ್ತದ ಅಂತಂದ್ರೆ ಕಂಟ್ರೋಲಿಂಗ್ ನಮ್ಗೆ ಏನಾಗ್ತದೆ, ಸುಲಭ ಆಗ್ತದ. ಸೆಂಟ್ರಲೈಸ್ಡ್ ಮಾಡೋದ್ರಿಂದ ಏನಾಗ್ತದೆ, ನಾವು ಕಂಟ್ರೋಲಿಂಗ್ ಅಷ್ಟು ಇಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಎಲ್ಲಿ ದೊಡ್ಡ ಸಂಸ್ಥೆ ಇದ್ರ. ಸೊ ಹಿಂಗಾಗಿ ನಾವು ಎಷ್ಟೆಷ್ಟು ಡಿಸೆಂಟ್ರಲೈಸ್ ಆಗ್ತದೆ ದೊಡ್ಡ ಸಂಸ್ಥೆ ಒಳಗೆ ಅಷ್ಟಷ್ಟು ನಮ್ಗೆ ಕಂಟ್ರೋಲಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇಫೆಕ್ಟಿವ್ ಕೆಲಸಗಳನ್ನ ಏನು ಅವ್ರದ್ದು ಇಫೆಕ್ಟಿವ್ ವರ್ಕಿಂಗ್ ನಾವು ಅಲ್ಲಿ ಅಬ್ಸರ್ವ್ ಮಾಡಬಹುದು ಮತ್ತು ಅಲ್ಲಿ ಕಂಟ್ರೋಲಿಂಗ್ ಕೂಡ ಸರಿಯಾಗಿ ಮಾಡಬಹುದು ಅಂತ ಹೇಳಿ. ದೆನ್ ಇಲ್ಲಿಯವರೆಗೆ ನಾವು ಏನು ಡಿಸ್ಕಷನ್ ಮಾಡಿದ್ವಿ, ಏನೇನು ಅಂದ್ರೆ ಆಬ್ಜೆಕ್ಟಿವ್ಸ್ ನೋಡಿದ್ವಿ, ದೆನ್ ಫಂಕ್ಷನ್ಸ್ ನೋಡಿದ್ವಿ, ಕಾರ್ಯಗಳನ್ನ, ಮಾನವ ಸಂಪನ್ಮೂಲ ಯೋಜನೆಯ ಕಾರ್ಯಗಳನ್ನ ನೋಡಿದ್ವಿ, ಮತ್ತು ಮಾನವ ಸಂಪನ್ಮೂಲದ ರಚನೆ
ಯಾವ್ಯಾವ ದೊಡ್ಡ ಸಂಸ್ಥೆಯಲ್ಲಿ ಮತ್ತು ಸಣ್ಣ ಸಣ್ಣ ಸಂಸ್ಥೆಯಲ್ಲಿ ಹೇಗೆ ಅದು ರಚನೆಗೊಳ್ತದ ಅನ್ನೋದನ್ನ ಕೂಡ ನೋಡಿದ್ವಿ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ ದಿಸ್ ಸೆಷನ್. ವಿದ್ಯಾರ್ಥಿಗಳೇ, ಮುಂದೆ ಮುಂದೆ ಬರುವ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನ ಮತ್ತೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಟಾಪಿಕ್ಗಳನ್ನ ಡಿಸ್ಕಷನ್ ಮಾಡೋಣ. ಅಲ್ಲಿಯವರೆಗೆ ಧನ್ಯವಾದಗಳು.